ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾನು ನಿಮಗೆ ಇವತ್ತು ಕಟ್ಗೆ ಊಟ ಯಾವ ರೀತಿ ಹೋಗಿದ್ವು ಆಕಳುಗಳಿಗೆ, ಎಮ್ಗಳಿಗೆ, ಆಡುಗಳಿಗೆ ಅಂದ್ರೆ ಮನ್ಯಾಗ ತಯಾರು ಮಾಡಿ ಅನ್ನೋ ತೋರಿಸ್ತಾನೆ. ಇದು ಬೇವಿನ ಕಟ್ಟಿಗೆ ತೊಗೊಂಡಿದ್ದೀವಿ ರೀ. ಈ ರೀತಿ ಮೇಲ್ಗಡೆ ದಾಪಿಟ್ಟಾರು ನೋಡು, ಕುತ್ತಿಗೆ ಸಣ್ಣ ಮಾಡ್ಕೊಂಡಾರ ಕೊಡ್ಲಿಲೆ ಕೊರದ ಇಲ್ಲಿ ಹಗ್ಗದ ಕಟ್ಲಾಕ ಅನುಕೂಲ ಆಗಲಿ ಅಂತೇಳಿ. ಆಮೇಲೆ ನಾವು ಬೇವಿನ ಕಟ್ಟಿಗೆ ತೊಗೊಂಡಿವಿ ನೋಡ್ರಿ. ಉದ್ದಕ್ಕೆ ಆಡ್ಮರಿಗೆ ಐತ್ರಿ, ಸ್ವಲ್ಪ ಹೈಟಿಗೆ ಒಂದು ಮೊಳ ಆಗಷ್ಟು ಐತ್ರಿ ಅದು ಕಟ್ಟಿಗೆ. ದನಗಳಿಗೆ ಅದು ಆದ್ರೆ ಇನ್ನಷ್ಟು ಉದ್ದು ತೊಗೋಬೇಕಾಕತ್ರಿ. ಆಮೇಲೆ ದಪ್ಪ ಕಟ್ಟಿಗೆ ತೊಗೋಬೇಕಾಕತ್ರಿ ಫ್ರೆಂಡ್ಸ್. ಇದು ಬೇವಿನ ಕಟ್ಟಿಗೆ ಐತಿ. ನಿಮ್ಮ ಮನ್ಯಾಗ ಯಾವ ಕಟ್ಟಿಗೆ ಐತಿರಲಿ ಆ ಕಟ್ಟಿಗೆ ತೊಗೋರಿ ನೀವು. ಇದನ್ನ ಹಾರಿ ಅಂತ ಕರಿತೀವಿ ನೋಡ್ರಿ. ಇದು ಒಕ್ಕಲ್ತನ ಸಾಮಾನೊಳಗೆ, ರೈತರ ಸಾಮಾನೊಳಗೆ ಹಾರಿ, ಟಿಕಾವ, ಬೆಡಗ, ಸನಿಕಿ ಹಿಂಗೆ ಹಲವಾರುಗಳು ಬರ್ತಾವ್ರಿ ಎಲ್ಲ ವಸ್ತುಗಳು. ಇದು ಹಾರಿ ಅಂತ ಕರಿತೀವಿ ರೀ. ಮುಂದೆ ಚೂಪ್ ಇರ್ತೈತಿ ರೀ, ಈ ರೀತಿ ಕೆಬ್ಬಣದ ಇರ್ತೈತಿ ರೀ ಫ್ರೆಂಡ್ಸ್. ಅವಾಗಿನ ಕಾಲದೈತಿ ನೋಡ್ರಿ ಇದು ಹಾರಿ. ಎಟ್ಟು ಮುಂದೆ ಚೂಪ್, ಆಮೇಲೆ ಉಕ್ಕಿ ನೀರು ಕೊಟ್ಟ ಈ ರೀತಿ ಬಾಯಿ ಮಾಡಿರ್ತಾರೆ ಇದ್ರದ. ಅದನ್ನೆಲ್ಲ ಹಾಡ್ಲಾಕ್ಬೇಕಲ್ರಿ. ನಾವು ಎಷ್ಟು ಭಾರ ಹಾಕಿ ಹಾಡ್ತೀವೋ ಅಷ್ಟೆಲ್ಲ ಕಲ್ಲ ಮಣ್ಣು ಎಲ್ಲ ಸಣ್ಣ ಮಾಡಿ ಏನು ಮಾಡ್ತೈತಿ ರೀ, ಇದು ಹಾರಿ ಹಾಡತೈತಿ ರೀ. ಹಡ್ಡನ ಅದನ್ನ ಹಿಂದಿನ ಕೈಲಿ ಈ ರೀತಿ ಏನು ಮಾಡ್ಕೋಬೇಕ್ರಿ, ಎಲ್ಲ ಕಚ್ಚರ ತಕ್ಕೊಂಡ ಮ್ಯಾಲೆ ಹಾಕೋಬೇಕಾಕತ್ರಿ. ಅದು ಕಟ್ಟಿಗೆ ಎಷ್ಟು ಉದ್ದ ಐತಿಲ್ರಿ ಅಷ್ಟು ಉದ್ದ ಈಗ ಏನು ಮಾಡ್ಕೋಬೇಕು, ಅದನ್ನು ತೆಗ್ಗ ತಕ್ಕೋಬೇಕ್ರಿ. ಅಂದ್ರೆ ಅದನ್ನು ರಂಧ್ರ ತಕ್ಕೋಬೇಕಾಕತ್ರಿ, ಹೋಲ್ ಹೊಡ್ಕೋಬೇಕಾಕತಿ. ಈ ರೀತಿ ನೋಡ್ರಿ ಹಡ್ಡನ ನೋಡ್ರಿ, ಅದು ಯಾವ ರೀತಿ ಎಷ್ಟು ಭಾರ ಹಾಕಿ ಹಾಡ್ತೀವ್ರಿ ಅಷ್ಟೆಲ್ಲ ಎಬ್ಬಸ್ತೈತಿ ರೀ. ಅದು ಮುಂದೆ ಚೂಪ್ ಇರ್ತೈತಿ ರೀ. ಹಾರಿ ಭಾಳ ಚಲೋ ರೀ. ಇದು ಅವಾಗಿನ ಕಾಲದೈತಿ ನೋಡ್ರಿ. ಇದು ಹಾರಿಲಿನ ನಮ್ಮ ಅಪ್ಪವ್ರು ಅವಾಗ ಏನು ಮಾಡ್ಯಾರಿ, ಕೈಲಿನ ಇದೇ ರೀತಿ ರೀ. ಇದಷ್ಟೀಗ ಗುಂಟ ತೆಗಿಲಕ್ಕ ಇದನ್ನು ತೆಗ್ಗ ಸಣ್ಣ ಪ್ರಮಾಣದೊಳಗೆ ಐತ್ರಿ. ಅದು ಬಾವಿ ಹೊಡಿದು ದೊಡ್ಡ ಪ್ರಮಾಣದಾಗ ಇರ್ತೈತಿ ರೀ. 30 ಮೊಳ ರೀ ಫ್ರೆಂಡ್ಸ್. 1 2 30 ಮೊಳ ಇದೇ ರೀತಿ ಹಾರಿಲಿ ಜೇಜಿರಿ. ನಮ್ಮ ಅಪ್ಪ ಅವರು, ನಮ್ಮ ಕಾಕ ಅವರು, ನಮ್ಮ ಅಜ್ಜ ಆಯಿ ಎಲ್ಲರೂ ನಮ್ಮ ಮನ್ಯಾಗ ಕೂಡಿದ್ರಿ ಅವಾಗ. ಅಂದ್ರೆ 30 ರಿಂದ 35 ಜನ ಒಂದ ಮನೆ ಒಳಗೆ ಎಲ್ಲರೂ ಕೂಡಿದ್ದೀರಿ ನಾವು ಸಣ್ಣವರಿದ್ದಾಗ. ಅವಾಗ ಇದೇ ರೀತಿ ಎಲ್ಲರೂ ಗಣಮಕ್ಕಳು ನಾವು ಎಲ್ಲರೂ ಏನು ಮಾಡಿದ್ರಿ, ಎಲ್ಲರೂ ನಮ್ಮ ಮನ್ಯಾನವ್ರ ರೀ, ಎಲ್ಲರೂ ಇದೇ ರೀತಿ ಗಣಮಕ್ಕಳು ಹಡ್ಡುದ್ರಿ. ಹಾರಿಲಿ ಜೇಜಿ ಬಾವಿ ತೆಗ್ದಾರಿ. ತೆಗೆದು ಅದನ್ನು ಕಚ್ರ, ಆಮೇಲೆ ಇದೇನು ಸೈಡ್ಕಿದ್ದಿದ್ದು ಕಚ್ರ ಬುಟ್ಟಿ ಒಳಗೆ ತುಂಬಿ ನಮ್ಮ ಮನ್ಯಾಗಿನ ಹೆಣ್ಮಕ್ಳು ರೀ, ಅಂದ್ರೆ ನಮ್ಮ ಅವ್ವರು, ಕಾಕೋರು, ಆಮೇಲೆ ನಮ್ಮ ದೊಡ್ಡವರದು ಆಗಲಿ ಎಲ್ಲರೂ ಹೆಡ್ಗಿ ಮೇಲೆ ಹೊತ್ಕೊಂಡು ತಲೆ ಮೇಲೆ ತಂದು ಏನು ಮಾಡ್ಯಾರಿ, ಮೇಲ್ಗಡೆ ಬಾವಿ ಮೇಲೆ ಒಗದಾರಿ. ಅಂದ್ರೆ ಮ್ಯಾಲೆ ಒಗಿಬೇಕ್ರಿ. ಅವಾಗ ಇದು ಅದು ಕಿರಣದು ಏನೂ ಇರಲಿಲ್ಲ ರೀ ಫ್ರೆಂಡ್ಸ. ಅವಾಗ ಇದೇ ರೀತಿ ತಲೆ ಮೇಲೆ ಹೊತ್ತು ಎಲ್ಲ ಬಾವಿ ಒಡ್ಡ ಏನು ಮಾಡ್ತಿದ್ರಿ, ತಂದು ಮೇಲ್ಗಡೆ ಎಲ್ಲ ಕಚ್ರ ಒಗಿತಿದ್ರಿ. ಅವಾಗಿನ ಹೆಣ್ಮಕ್ಳಿಗೆ ಭಾಳ ಕೆಲಸ ರೀ. ಗಂಡು ಮಕ್ಳಿಗಾಗಲಿ ಇದೇ ರೀತಿ ಎಲ್ಲ ಕೈಲೇನ ಮಾಡ್ಬೇಕಲ್ರಿ. ಅವಾಗ ದೊಡ್ಡ ಪ್ರಮಾಣದೊಳಗೆ ಬಾವಿ ಹೊಡಿದಾಗಲಿ, ಒಡ್ಡ ಹಾಕೋದಾಗಲಿ ಪ್ರತಿಯೊಂದೆಲ್ಲ. ಈಗಿನವ್ರು ಯಾರೂ ಕೆಲಸ ಮಾಡಂಗಿಲ್ಲ ರೀ. ಅವಾಗಿಂದೆಲ್ಲ ಜವಾರಿ ಮಾಲ್ ತಿಂದು ಬೆಳೆದಾರಿ ಇವರು. ಯಾವುದು ಕೆಮಿಕಲ್ ಇಲ್ಲದ ತರಕಾರಿ ಆಗಲಿ, ಹಣ್ಣುಗಳು ರೀ, ಜೋಳ, ಗೋಧಿ ಅವಾಗ ಯಾವುದೋ ಔಷಧ ಹೊಡಿಲಾರ್ದನ ಬೆಳೆಸ್ತಿದ್ರಿ. ಅದಕ್ಕೆ ಜವಾರಿ ತಿಂತಿದ್ರಿ ಅವರು. ತಿಂದು ಅವ್ರಿಗೆ ಶಕ್ತಿ ಭಾಳ ಇರ್ತೈತಿ ರೀ. ಅವಾಗ ನಮ್ಮ ಅಪ್ಪವ್ರಿಗಾಗಲಿ ಎಲ್ಲ ನಮ್ಮ ಮನೆಯವ್ರಿಗಾಗಲಿ ನೋಡ್ರಿ. ಇದು ಈ ಗೂಟ ಎಷ್ಟು ಅಂದ್ರೆ ನೆಲ್ದಾಗ ಇನ್ನೂ ಪೂರ್ತಿ ಕೂಲಿಲ್ಲ ರೀ. ಅದು ಇನ್ನೂ ಹೈಟಕ್ಕೆ ಕಮ್ಮಿ ಐತ್ರಿ. ಅದು ಅಂದ್ರೆ ಅದನ್ನು ತೆಗ್ಗ ಇನ್ನೊಂದು ಸ್ವಲ್ಪ ಏನು ಮಾಡ್ಕೋಬೇಕ್ರಿ, ಗುಮ್ಮು ತಕ್ಕೋಬೇಕಾಕತ್ರಿ. ಇಟ್ಟಿಟ್ಟು ನೋಡಿ ಇದೇ ರೀತಿ ಏನು ಮಾಡ್ತಾರೆ ನಮ್ಮ ಅಪ್ಪವ್ರು. ಮತ್ತು ಹಾಡಿ ಎಲ್ಲ ಒಳಗಿನ ಕಚ್ಚರ ಎಲ್ಲ ತಕ್ಕೋತ ಬರ್ತಾರೆ. ಅಂದ್ರೆ ನೋಡ್ರಿ ಯಾವ ರೀತಿ ಎಷ್ಟು ಅನುಕೂಲ ಐತಿ ನೋಡ್ರಿ ಅದು ಹಾರಿ. ಇವಾಗೆಲ್ಲ ಮಷಿನ್ ಬಂದವ್ರಿ, ಕೋಕುಲೇನ ಈಗೇನ ಅಂದ್ರೆ JCB ಟೈಪ್ ಕೋಕುಲೇನ ಅಂತ ಬರ್ತೈತಿ ರೀ. ಅದೆಲ್ಲ ಹಾಡಿ ತನ್ನ ಕಚ್ಚರ ಮ್ಯಾಗ ಹೋಗ್ಕೊಳ್ದು ತಾನ ಬಾವಿ ತೆಗಿತೈತಿ ರೀ. ಈಗೆಲ್ಲ ಯಾರೂ ಈ ರೀತಿ ಹಡ್ಕೊತ ಕೊಡಂಗಿಲ್ಲ ರೀ. ಅವಾಗ ನಮ್ಮ ಅಪ್ಪರದು ಎಲ್ಲ ಇದೇ ರೀತಿ ಹಾಡಿ ಬಾವಿ ಒಡ್ಡ ಎಲ್ಲ ಕೈಲೇನ ಮಾಡ್ಯಾರ ನೋಡ್ರಿ ಕೆಲಸ. ಅದಕ್ಕೆ ಭಾಳ ಶಕ್ತಿವಾನ್ರಿ ಅವಾಗಿನ ಜನ. ಈಗಿನವರು ಅಷ್ಟೊಂದು ಏನು ಹೆಬ್ರಿಡ್ ಮಾಲ ಯಾವುದೋ ಎಲ್ಲ ಕೆಮಿಕಲ ಔಷಧ ಹೊಡೆದ ಈಗಿಂದ ಬೆಳೆಸೋದ್ರಿ, ಶಕ್ತಿನೇ ಇರೋದಿಲ್ಲ ಅನ್ನೋದೊಳಗೆ. ಇದನ್ನು ಏನು ಈಗ ತೆಗ್ಗೈತಿಲ್ರಿ ಅದನ್ನು ಮುಚ್ಕೋತಾರೆ. ಇದೇ ರೀತಿ ಸೈಡ್ಗೆ ಇದ್ದಿದ್ದು ಫಸ್ಟ್ ಸಣ್ಣ ಸಣ್ಣ ಹಳ್ಳ ಒಕ್ಕೋತಾರೆ. ಒಗದ ಈ ರೀತಿ ನೋಡ್ರಿ ಹಾರಿಲಿ ಯಾವ ರೀತಿ ಜಜ್ತಾರೆ. ಈಗ ಚೂಪ್ ಇದ್ದಿದ್ದ ಇನ್ಕ ಮೇಲೆ ಕೆಳಗಿತ್ರಿ. ಈಗ ಚೂಪ್ ಇದ್ದಿದ್ದು ಬಿಟ್ಟರು ಕೆಳಗಡೆ ಅದು ಮೇಲ್ಗಡೆ ಕೈ ಏನು ಹಿಡಿದಿದ್ರಲ್ಲೇ ಅದನ್ನು ಈ ರೀತಿ ಕೆಳಗಡೆ ಮಾಡಿದರು. ಅಂದ್ರೆ ಅದು ಬಡಿಲಾಕ ಅನುಕೂಲ ಆಗಲಿ ಅಂತ ಕೆಳಗಡೆ ಅದು ಅಗಲ ಐತ್ರಿ ಅದರದ. ಅಂದ್ರೆ ಮ್ಯಾಲೆ ಹಿಡಿಲಾಕ ಅಗಲ ಮಾಡಿದ್ರಿ ಅದನ್ನು. ಅಂದ್ರೆ ಜಲ್ದಿ ನಾವು ಏನಾಕರ ಕಲ್ಲ ಮಣ್ಣು ಬಿರು ಚಂದ ಕೂಡ್ತಾವ್ರಿ. ಆಮೇಲೆ ಅಳಗ್ಯಾಡಬಾರ್ದ್ರಿ. ಇದು ದನಗಳಿಗೆ ಊಟ, ಆಮೇಲೆ ಆಡುಗಳಿಗೆ ಊಟ, ಎಮ್ಗಳಿಗೆ ಊಟ, ಆಮೇಲೆ ಅವು ಜಗ್ಗಿದು ಮಾಡಿದ್ವು ಅಂದ್ರೆ ಒಟ್ಟು ಅಳಗ್ಯಾಡಬಾರ್ದ್ರಿ. ಗಚ್ಚಂಗೆ ಹುಗಿಬೇಕಾಕತ್ರಿ. ಇದೇ ರೀತಿ ನಮ್ಮ ಅಪ್ಪವ್ರು ಯಾವುದು ಊಟ ಅದು ಯಾವುದು ಕೊಂಡು ತರಂಗಿಲ್ಲ ರೀ. ಎಲ್ಲ ಮನೆಯೊಳಗೆ ಮಾಡ್ತಾರೆ. ಕಟ್ಟಿಗೆ ಇರ್ತಾವ್ರಿ. ಗಿಡ ಅದು ಯಾವುದು ಪ್ರತಿಯೊಂದೆಲ್ಲ ಸಣ್ಣ ಸಣ್ಣ ಗಿಡಗಳು ಅಂದರೆ ಗಿಡ ಅದು ಕಡಿತಾರೆ. ಬೇವಿನ ಗಿಡ ಆಗಲಿ, ಗರಡಿನ ಗಿಡ ಆಗಲಿ, ಬಾದಾಮಿ ಗಿಡ ಅದಾವ್ರಿ. ಎಲ್ಲದಕ್ಕೂ ಇದೇ ರೀತಿ ಗೂಟ ಏನು ಮಾಡ್ತಾರೆ, ಮನ್ಯಾಗ ಅಂದ್ರೆ ತಯಾರು ಮಾಡ್ಕೋತಾರೆ ನೋಡ್ರಿ. ಈಗೆಲ್ಲ ಕಲ್ಲದು ಎಲ್ಲ ಒಕ್ಕೊಂಡ್ರೆ ಅವು ಸಣ್ಣ ಸಣ್ಣ ಕಲ್ಲು, ಆಮೇಲೆ ಮಣ್ಣು ಹೋಗಿದ್ರು ಅದ್ರ ಮೇಲೆ ಇದನ್ನು ದಪ್ಪ ಕಲ್ಲಿಟ್ಟು ಜಜ್ತಾರೆ ರೀ. ನೋಡ್ರಿ ಅವ್ರು ನಮ್ಮ ಅಪ್ಪರು ಎಷ್ಟು ಭಾರ ಹಾಕಿ ಜಜ್ಜಿದ ಮೇಲೆ ಕಲ್ಲೆಲ್ಲ ಪುಡಿ ಪುಡಿಯಾಗಿ ಹೋತ್ ನೋಡ್ರಿ. ಇದೇ ರೀತಿ ಅವಾಗೆಲ್ಲ ಬಾವಿ ಆಗಲಿ ಒಡ್ಡಾಗಲಿ ಇದೇ ರೀತಿ ಮಾಡ್ಕೋತಿದ್ರಿ. ಅಂದ್ರೆ ಎಲ್ಲ ಇದಕ್ಕೂ ಇದು ಹಾರಿ ಅನುಕೂಲ ಐತ್ರಿ. ಇದನ್ನು ಕೆಬ್ಬಣದ ಹಾರಿ ಅಂತ ಕರಿತೀವಿ ರೀ ಫ್ರೆಂಡ್ಸ್. ಎಲ್ಲ ಹಾಡಿ ಈ ರೀತಿ ನೆಲ ಏನು ಮಾಡಿರಿ. ಮತ್ತು ಆಮೇಲೆ ಎಲ್ಲ ನೆಲ ಸಮಾನ ಮಾಡಿಬಿಟ್ರಿ.
ಸಮತಟ್ಟಾಗಿರಿ ನೋಡಿರಿ. ಮತ್ತು ಕೂಟ ಅಷ್ಟು ಒಳಗಡೆ ಹೋತ್ರಿ ಅದು ಕಟ್ಗಿದು ಮ್ಯಾಲಿನೆಲ್ಲ ಮತ್ತು ಏನಾಗಿಬಿಡ್ತೀರಿ ಲೇವಲ್ ಆಗಿಬಿಡ್ತೀರಿ. ಲೇವಲ್ ಮಾಡ್ಕೋಬೇಕ್ರಿ, ತೆಗ್ಗ ಬಿಡಕ್ಕೆ ಹೋಗ್ಬೇಡ್ರಿ. ಈಗ ಇತ್ರನ ಮರಿಗಳು ಏನು ಅವತ್ತಾರ ನಾ ಇದನ್ನು ಸ್ವಾಮಾರ ಮರಿ ಏನು ತಂದಿವಲ್ರಿ ತೊದಲ್ ಬಗ್ಗೆ ಸಂತಿ ಒಳಗೇನು ಅವತ್ತಿಂದ ವಿಡಿಯೋ ಐತ್ರಿ ಇದು. ಈ ಮರಿ ಇವಾಗಿಲ್ರಿ, ಅದು ಎಕ್ಸ್ಪೈರ್ ಸತ್ತೈತಿ ರೀ. ಆದರೂ ಅವಾಗಿನ ಮೊದಲೇದ ವಿಡಿಯೋ ಐತ್ರಿ. ಇದನ್ನು ಮರಿ ಭಾಳ ಗಿಡಕ್ಕೆ ಕಟ್ಟಿದೀವಿ ರೀ, ಬರೀ ಹೂವಿನ ಗಿಡ ಕೆದರೋದು ಆಮೇಲೆ ಮಾಡ್ಲಾಕತ್ರಿ ಅದು ಎಲ್ಲ. ಅದ್ರ ಸಂಬಂಧ ಇದಕ್ಕೊಂದು ಈ ರೀತಿ ಕುಂಟ ಹೋದಾರ ಗಿಡದ ಬಡಿಯ ನೆಳ್ಳಿ ಕಟ್ಲಾಕತ್ತಾರ. ಈ ರೀತಿ ಹಗ್ಗ ಚಪ್ ಹಾಕೋಬೇಕ್ರಿ. ನಿಮಗೆ ಇನ್ನಷ್ಟು ಹಗ್ಗ ಉದ್ದಿತ್ತಂದ್ರೆ ನೀವು ಉದ್ದ ಇನ್ನೊಂದು ಚಪ್ ಹಾಕೋರಿ. ಅಂದ್ರೆ ಇನ್ನೊಂದು ಸ್ವಲ್ಪ ಇದು ಏನು ಮಾಡ್ತಾರೆ ನಮ್ಮ ಅಪ್ಪಾರು ಉದ್ದಾಗಿತ್ರಿ, ಅದಕ್ಕೆ ಚಪ್ ಹಾಕೊಂಡ್ರಿ. ಎರಡು ಚಪ್ ಹಾಕಿಬಿಟ್ರಿ. ನಡು ಬೋರ್ ಕಡೆ ಹಾಕ್ಯಾರ ನೋಡ್ರಿ ಫ್ರೆಂಡ್ಸ. ನಡು ಬೋರ್ ಕಡೆ ಹಾಕ್ಬೇಕ್ರಿ. ಇವು ಕಣ್ಣಿ ಅದು ಎಲ್ಲ ಅಂದ್ರೆ ಹಗ್ಗದ ಇವೇನು ಅದಾವಲ್ರಿ, ಹಗ್ಗದ ಕಣ್ಣಿ ನಮ್ಮ ಅವ್ವಾರು ನಮ್ಮ ಅಪ್ಪಾರು ಹಳಿ ಸೀರಿದ ಹೊಸದ ಮಾಡ್ಯಾರ ನೋಡ್ರಿ. ಇತ್ರನು ಎಲ್ಲ ಆಡಿನ ಕಣ್ಣಿ ಎಮ್ಗಳ ಕಣ್ಣಿ ನೋಡ್ರಿ. ಮೇಲ್ಗಡೆ ದಪ್ಪ ಐತ್ರಿ. ನಡು ಹಗ್ಗ ನೋಡ್ರಿ, ಅದೇನು ಕೊಡ್ಲಿಲ್ಲ ಸಣ್ಣ ಮಾಡಿದ್ರಲ್ಲಿ ಅಲ್ಲಿ ಹಗ್ಗ ಕೂತಿತ್ತು. ಇನ್ನು ಎಷ್ಟು ಜಗ್ಗಾಡಿದ್ರು ಏನಾಗಂಗಿಲ್ಲ, ಗೂಟ ಒಟ್ಟ ಅದು ಅಳಗ್ಯಾಡಂಗಿಲ್ಲ ಏನಿಲ್ಲ. ಇದೇ ರೀತಿ ಎಲ್ಲ ಎಮ್ಗಳಿಗೆ ಆಕಳು ಕರ್ಕೊಳಗಿರಿ ಆಮೇಲೆ ಆಡಿನ ಮರಿಗಳಿಗೆ ಆಡುಗಳಿಗೆ ನಮ್ಮ ಅಪ್ಪವರು ಇದೇ ರೀತಿ ಗೂಟ ತಯಾರು ಮಾಡ್ತಾರೆ ಎಲ್ಲ ಮನೆಯೊಳಗೆ. ಆಮೇಲೆ ಇವೆಲ್ಲ ಕಣ್ಣಿ ಅದು ನಮ್ಮ ಅವ್ವಾರು ನಮ್ಮ ಅಪ್ಪಾರು ಕೂಡಿ ಹಳಿ ಸೀರೆ ಅದು ಏನು ವೇಸ್ಟ್ ಆಗಿರ್ತಾವಲ್ರಿ, ಹರಿದ್ಬೇಕಾತ್ರ ಸೀರೆ ಒಗ್ಯಾಂಗಿಲ್ಲ. ಅವು ಸೀರೆವು ಎಲ್ಲ ಹಗ್ಗ ಹೊಸದ ಹಗ್ಗ ತಯಾರು ಮಾಡ್ಕೋತಾರೆ ಎಲ್ಲ. ಹುಲ್ಲು ಕಟ್ಲಾಕಾಗಲಿ ಕಟ್ಗೆ ಕಟ್ಲಾಕಾಗಲಿ ಹಗ್ಗ, ದನ ಆಡ ಕಟ್ಲಾಕ. ಆಮೇಲೆ ಒಗ್ಯಾನ ನಾವು ಏನು ಒಗ್ಯಾನದು ಒಣಾಕ್ತೀವಲ್ರಿ ಅದ್ರದ್ದು ಹಗ್ಗ ನಮ್ಮ ಅವ್ವಾರು ಎಲ್ಲ ಮನ್ಯಾಗ ಹೊಸದಾರಿ. ಇವೇನು ಹಳಿ ಸೀರೆ ಏನು ಆಡಿನ ತಟ್ಟಿಗೆ ಹೊಚ್ಚಿದ್ವಲ್ರಿ ಇಂಥವ ಸೀರೆ ಇದ್ಲೇನು ಹೊಸ್ತಾರ ನೋಡ್ರಿ. ಇವ್ರು ನಮ್ಮ ಅಪ್ಪವ್ರಿಗೆ ಕೊಡ್ಲಿ ಅವು ಹಾರಿ ಓದ ಇಟ್ಟು ಬರ್ತಾರೆ ರೀ ಒಂದು ಕಡೆ ಸೈಡ್ಗೆ. ಅಂದ್ರೆ ಮತ್ತು ಅನುಕೂಲ ಆಗ್ಬೇಕ್ರಿ ಅವು ಎಲ್ಲಿ ಮಳೆಯಾಗ ಗಾಳಿಗೆ ತೋದ್ರೆ ಜಲ್ದಿ ಬಾದಾಕತ್ತೇಳಿ ಪತ್ರದೊಳಗಿಟ್ಟು ಬಂದಾರಿ. ಈಗ ಆಡುಗಳು ಎರಡು ಕಟ್ಟ್ಯಾರ ನೋಡ್ರಿ ತನ್ನ. ಇದಕ್ಕೆ ಸಣ್ಣ ಮರಿಗೆ ಒಂದಕ್ಕೆ ಗುಂಟ ಹೋದಾರಿ. ಆ ದೊಡ್ಡ ಮರಿ ಏನು ಮಾಡ್ಯಾರಿ ಅಲ್ಲಿ ಗಿಡಕ್ಕೆ ಕಟ್ಟ್ಯಾರು. ಈ ರೀತಿ ಸುತ್ತಾಕೋತಾವ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ಅವಕ್ಕೆ ನಡು ಬೋರ್ ಕಡೆ ಹಾಕೋದ್ರಿ. ಯಾಕಪ್ಪ ಅಂದ್ರೆ ಇವು ನಡು ಬೋರ್ ಕಡೆ ಇದ್ರೆ ಅನುಕೂಲ ರೀ. ಇವು ಬೋರ್ ಕಡೆ ಇರಲಿಲ್ಲ ಅಂದ್ರೆ ಏನಾಗಿಬಿಡ್ತೈತಿ ರೀ, ನಾವು ಯಾರೂ ಇಲ್ದಾಗ ಈ ರೀತಿ ಸುತ್ತ ಹಾಕೊಂಡು ಅಂದ್ರೆ ರೀ ಅಂದ್ರೆ ಕುತ್ತಿಗೆಗೆ ಅದು ಉರ್ಲಿ ಬಿದ್ದು ಬಿಡ್ತೈತಿ ರೀ, ಟೈಟ್ ಕೂತು ಬಿಡ್ತೈತಿ ರೀ. ಹಗ್ಗ ಹೆಂಗೆ ಸುತ್ತ ಹಾಕೋದ್ರಿ ಹಂಗೆ ಅಪೋಸಿಟ್. ಆಮೇಲೆ ಅವು ಮರಿ ಸಾಯೋದು ಚಾನ್ಸಸ್ ಇರ್ತಾವ್ರಿ ಕುತ್ತಿಗೆಗೆ ಉರ್ಲಿ ಬಿದ್ದ. ಈಗ ನಾ ಕಣ್ಣಿ ಬಿಚ್ಚಿ ಬಿಡ್ತೀನಿ ರೀ ಇದ್ರ ಬಟನ. ಇದನ್ನು ಮ್ಯಾಗ ಈ ರೀತಿ ಕುಣಿಕೆ ಮಾಡಿದ್ವಿ ನೋಡ್ರಿ ಹಗ್ಗದ ಎರಡಕ್ಕೂ. ನಮ್ಮ ಅವ್ವಾರು ಮಾಡ್ಯಾರ ಎಲ್ಲ ಮನ್ಯಾಗ ಹೊಸದರಿತ್ತನ್ನ ಅನುಕೂಲ ಆಗ್ಯಾವ್ರಿ. ಇವು ಹಗ್ಗ ಕಟ್ಲಾಕ ಭಾರಿ ತಾಳ್ಕೆನೂ ಬರ್ತಾವ್ರಿ. ಒಂದು ಏನು ಮಿನಿಮಮ್ ಇಲ್ಲಂದ್ರೆ ಇವು ಹಗ್ಗ ಒಂದು 10-15 ವರ್ಷ ಬರ್ತಾವ್ರಿ ಫ್ರೆಂಡ್ಸ. ಆಮೇಲೆ ಈ ಎರಡು ಥರದ್ದು ನಾ ಬಟನ್ ಬಿಚ್ಚಿ ಬಿಡ್ತೀನಿ ರೀ ಮೇಯ್ಲಾಕರಿ. ಈಗಿತ್ರನ ಮುಂಜಾನೆ 2 ಟೈಮ್ ಬಿಡ್ತೀವಿ ರೀ ನಾವು ಫ್ರೆಂಡ್ಸ್ ಮೇಯ್ಲಾಕ. ಮುಂಜಾನೆ 11ಕ್ಕೆ ಬಿಡ್ತೀವಿ ರೀ, ಬಿಟ್ಟು 1 ತನ ಮೇಯಿಸ್ತೀವಿ ರೀ. 1ಕ್ಕೆ ಮತ್ತು ಕಟ್ತೀವಿ ರೀ ಅತ್ರನ ಕಟ್ಟಿ ಮತ್ತು 4ಕ್ಕೆ ಮತ್ತು ಬಿಡ್ತೀವಿ ರೀ. ಈಗ ಮೇಯ್ಸ್ಲಾಕ ಬಿಡ್ತೀನಿ ರೀ ನಾ, ಇವು ಮೇಯ್ದು ಬರಲಿ ಫ್ರೆಂಡ್ಸ. ಅಂದ್ರೆ 1 ತನ ಮೇಯಿಸ್ತೀನಿ ರೀ. ಅದು ಒಂದು ಆದ್ಮೇಲೆ ಮತ್ತು ವಾಪಸ್ ತಂದು ಮೇಯ್ಸಿ ಕಟ್ಟಿರ್ತೀನಿ ರೀ. ಕಟ್ಟಿ ಮತ್ತು ಏನು ಮಾಡ್ತೀನಿ ರೀ ಅತ್ರನ ಸಂಜೆ 4ಕ್ಕೆ ಏನು ಮತ್ತೊಮ್ಮೆ ಬಿಡ್ತೀನಿ ರೀ ಫ್ರೆಂಡ್ಸ. ಅಂದ್ರೆ ಅವು ಸಂಜೆ 4ಕ್ಕೆ ಪ್ರತಿಯೊಮ್ಮೆ ಹಾಕೊಂಡಾಗ ಇದೇ ರೀತಿದು ಮರಿ ಯಾಕೇನೋ ಇದು ಹಿಂಗೆ ಸುತ್ತ ಹಾಕೋತಿತ್ತು ನೋಡ್ರಿ ಇದು. ಅಂದ್ರೆ ಅದಕ್ಕೇನು ಕಟ್ಟಿದ ರೂಢ ಇತ್ತು ಎಲ್ಲೋ ಗೊತ್ತಿಲ್ಲ. ಒಂದೊಂದು ಮರಿಗೆ ರೂಢ ಇರಲಿಲ್ಲ ಅಂದ್ರೆ ಈ ರೀತಿ ಸುತ್ತ ಹಾಕೋತಾವ್ರಿ ಅವು. ಮತ್ತು ಈಗ ಏನು ಮಾಡ್ತಾನೆ ರೀ ಬಿಚ್ಚಿ ಬಿಟ್ಟಿನಿ ರೀ. ಅವತ್ತು ತಂದ ದಿವಸ ಮರಿ ಇದೇ ರೀತಿ ಅಂದ್ರೆ ತಿರುಗಾಡ್ತೀರಿ ಅದು ಮೇಯ್ಲಾಕೋದು ಅಂದ್ರೆ ತಿರುಗಾಡ್ತಿತ್ತು ರೀ. ಆದರೆ ಏನೂ ತಿಂತಿರ್ಲಿಲ್ಲ, ಅದು ಹುಲ್ಲಾಗಲಿ ಏನೂ ಮೇಯ್ತಿರ್ಲಿಲ್ಲ. ದೊಡ್ಡ ಮರಿ ಸಂಗಟ ಇದೇ ರೀತಿ ಮತ್ತು ಸಂಜೆ 4ಕ್ಕೆ ಬಿಟ್ಟಿನಿ ರೀ ನಾ. ಬಿಟ್ಟು ಬಳಿಕ ಅವತ್ತು ಪೂರ್ತಿ ದಿವಸ ಎಲ್ಲ ಕಬ್ಬಿನೊಳಗೆ ತಿರುಗಾಡಿ ಬತ್ರಿ ನೋಡ್ರಿ. ಅದೇನು ತಿನ್ನಾಯ್ತಿಲ್ಲ ನಿಮ್ಗೆ ಕಾಣಿಸ್ಲಾಗ್ತೈತಿ ವಿಡಿಯೋದಾಗ. ಅದಕ್ಕೆ ಅಲ್ಲೇ ತಂದಾಗ ನಾಳದ ಪ್ರಾಬ್ಲಮ್ ಇತ್ತು ರೀ. ಹುಲ್ಲಂತೂ ಒಂದು ಸ್ವಲ್ಪ ಮುಟ್ತಿರ್ಲಿಲ್ಲ ರೀ. ಅದು ಹಾಲು ಅಷ್ಟೇ ಬಾಟಲ್ ಏನು ಮಾಡ್ತಿದ್ದೀವಿ ರೀ ಕುಡಿಸ್ತಿದ್ದೀವಿ ರೀ. ಅದು ಹಾಲು ಸರಿಯಾಗಿ ಅದ್ರ ಗಂಟಲೊಳಗೆ ಇಳಿತಿದ್ದಿಲ್ಲ. ಇದು ದೊಡ್ಡ ಮರಿದೇನು ಪ್ರಾಬ್ಲಮ್ ಇಲ್ಲ ರೀ, ಚಲೋ ಐತ್ರಿ. ನೋಡ್ರಿ ಸೌಂತಿಕಾಯಿ ನಮ್ಮ ಸ್ನೇಹ ಎಲ್ಲ ತಿಂದು ಅರ್ಧ ಸೌಂತಿಕಾಯಿ ಹೋಗೋದಾಡ್ರಿ ಅದನ್ನು ಸೌಂತಿಕಾಯಿ ತಿಲ್ಲತ್ತೈತ್ರಿ ಅದು ಫ್ರೆಂಡ್ಸ್. ಆಡ ಮರಿ ಸಾಕಾಣಿಕೆ ಮಾಡಿದ್ರಿ ಅಂದ್ರೆ ಅತ್ರನ್ನ ಇದೇ ರೀತಿ ಬಿಟ್ಟು ಮೇಯಿಸುತ್ತೆ ಬರೀ ದಿವಸದಾಗ 1-2 ಸಲ ರೀ ಅತ್ರನ್ನ ಬಿಟ್ಟು ಮೇಯಿಸ್ಬೇಕ್ರಿ. ಆದ್ರೆ ನಾವು ಕಟ್ಟಿ ಎಷ್ಟು ಹಾಕ್ತೀವಲ್ರಿ ಅದ್ರ ಕಾಲಾಗ ಶಕ್ತಿ ಬರಂಗಿಲ್ಲ. ಆಮೇಲೆ ಅವಕ್ಕೆ ಅಷ್ಟೊಂದು ತಿಂದಿದ್ದು ಹೊಟ್ಟಿಗೆ ಹತ್ತಂಗಿಲ್ಲ ರೀ ಆಡಿನ ಮರಿಗಳಿಗೆ ರೀ. ಈ ರೀತಿ ಬಿಟ್ಟು ಮೇಯಿಸ್ತೀವಿ ಅಂದ್ರೆ ಅವು ಏನು ಹಾಕವ್ರಿ ದಷ್ಟ ಪುಷ್ಟ ಜಲ್ದಿನದ ಅಂದ್ರೆ ಮೇಯ್ ಹಿಡಿತಾವ್ರಿ. ಆಮೇಲೆ ದಪ್ಪ ಹಾಕವ್ರಿ, ಚಂದ ಹಾಕವ್ರಿ ಬೆಳವಣಿಗೆ ಹತ್ರದ. ನಾವು ಇತ್ರನ್ನ ಸಣ್ಣ ಮರಿ ತರ್ತೀವಿ ರೀ ಫ್ರೆಂಡ್ಸ್. ಇತ್ರನ್ನ ಒಂದು 4-5 ತಿಂಗಳ ಮೇಯಿಸ್ತೀವಿ ರೀ. ಮೇಯಿಸಿ ದೊಡ್ಡ ಮಾರಿ ಮತ್ತು ಮಾರ್ತೀವಿ ರೀ ಇತ್ರನ್ನ. ಆಮೇಲೆ ಮಾರಿ ಮತ್ತೇನು ಮಾಡ್ತೀವಿ ರೀ, ಮತ್ತು ಹೋಗಿ ಸಣ್ಣ ಮರಿನ ತಂದು ಸಂತೆ ಒಳಗಿನೂ ಇದೇ ರೀತಿ ನಾವು ಏನು ಮಾಡ್ತೀವಿ ರೀ ಬಿಸ್ನೆಸ್ ಮಾಡ್ತೀವಿ ರೀ. ಯಾಕಂದ್ರೆ ದೊಡ್ಡ ಆಡೋದು ಸಾಕಾಣಿಕೆ ಮಾಡ್ಲಾಕ ಮನೆಯೊಳಗೆ ಆಡ ಸಾಕಾಣಿಕೆ ಮಾಡ್ತೀವಿ ರೀ. ಈಗ ಆಡಿನ ಮರಿ ಮೇಯ್ದು ಬಂದ ಇಲ್ಲಿ ನಮ್ಮ ಅವ್ವಾರು ಬುಟ್ಟಿ ತುಂಬಿಟ್ಟಿರ್ತಾರೆ ಅವತ್ತು. ಅಂದ್ರೆ ಹಕ್ಕಿ ಪಕ್ಷಿಗಳಿಗೆ ನೀರು ತುಂಬಿಟ್ಟಿರ್ತಾರೆ ನಮ್ಮ ಅವ್ವಾರು. ನಮ್ಮ ಮನೆ ಮುಂದೆ ಗಿಡ ಭಾಳ ಅದಾವ್ರಿ, ಹಕ್ಕಿ ಪಕ್ಷಿಗಳು ಇಲ್ಲಿ ಎಲ್ಲ ಗೂಡು ಕಟ್ಟ್ಯಾವ್ರಿ. ಅವಕ್ಕೆ ಯಾವಾಗಲಿ ನೀರು ಅನುಕೂಲ ಇರ್ಬೇಕಂಥೇಳಿ ಇಲ್ಲೊಂದು ಚವಿದ ಬಡಿಯ ಮುಸ್ರಿ ತಿಕ್ಕಲಿ ಇಲ್ಲೊಂದು ಬುಟ್ಟಿ ತುಂಬಿಟ್ಟಿರ್ತಾರೆ. ಅಲ್ಲಿ ಒಗ್ಯಾನೊಗೆಯಲ್ಲಿ ಬಾಡಿ ಆಮೇಲೆ ಬಕೆಟ ಆಮೇಲೆ ಅಲ್ಲಿ ಬುಟ್ಟಿ ತುಂಬಿಟ್ಟಿರ್ತಾರೋ. ಆಮೇಲೆ ಸಿಮ್ಟಿಂದೊಂದು ಹೌದೈತ್ರಿ ಅಲ್ಲಿ ಒಂದು ಬುಟ್ಟಿ ತುಂಬಿಟ್ಟಿರ್ತಾರೋ. ಅಂದ್ರೆ ಅವಕ್ಕೆ ಹಕ್ಕಿಗೆ ಎಲ್ಲಿ ಗಿಡ ಇರ್ತಾವಲ್ರಿ ಅಲ್ಲೇ ನೀರಿನ ಅನುಕೂಲ ಮಾಡ್ಯಾರು, ಅಲ್ಲೇ ನೀರು
ನೀರು ಕುಡ್ದು ಕಾಳು ತಿಂದು ಬಂದು ಅಲ್ಲೇ ಗಿಡದಾಗ ಗೂಡು ಕಟ್ಟಿ ಅಲ್ಲಿ ಏನು ಮಾಡ್ಯಾವ್ರಿ ಅವು ನಮ್ಮ ಹೊಲದಾಗ ಎಲ್ಲ ಮನೆ ಹಾಕ್ಯಾವ್ರಿ. ಇದು ಮರಿ ಹೋಗಿ ನೀರು ಕುಡಿದು ಬತ್ತು ನೋಡ್ರಿ. ಕುಡಿದು ಬಂದು ಈಗ ಏನು ಮಾಡಾಕತ್ತೈತ್ರಿ ಇದೇ ರೀತಿ ಹುಲ್ಲ ತಿನ್ನಾಕತ್ತೈತ್ರಿ. ಇದೇ ರೀತಿ ನಮ್ದು ಡೈಲಿ ರೂಟೀನ್ ಇರ್ತೈತ್ರಿ. ಆಡುಗಳು ಬಿಡೋದು, ಮೆಸೋದು, ಕಟ್ಟೋದು ಇದೇ ರೀತಿ ನಾವು ಆಡು ಸಾಕಾಣಿಕೆ ಮಾಡ್ತೀವಿ ರೀ ಫ್ರೆಂಡ್ಸ. ನೋಡಿರಿ ನಾ ವಿಡಿಯೋ ಇಷ್ಟಕ್ಕೆ ಮುಗಿಸೋಕ್ಕಿದನು. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಾನು ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಕೊಟ್ಟಿರ್ತಾನು ನೋಡಿರಿ. ಬಾಯ್ ಬಾಯ್ ಫ್ರೆಂಡ್ಸ್.